ಈ ಒಂದು ಮೊನ್ನೆ ತಾನೇ ನೂತನ ಸಚಿವ ಸಂಪುಟ ವಿಸ್ತರಣೆ ಆಗಿರುವಂತದ್ದು ಕಾಂಗ್ರೆಸ್ ಸರ್ಕಾರದ ರಾಜ್ಯ ಸರ್ಕಾರದ ಆ ಸರ್ಕಾರದಲ್ಲಿ ಮಾನ್ಯ ಡಿ.ಕೆ. ಶಿವಕುಮಾರ್ ಅವರ ಒಂದು ನೇತೃತ್ವದ ಸರ್ಕಾರದಲ್ಲಿ ಬಹಳ ದೊಡ್ಡ ಅನ್ಯಾಯವಾಗಿರುವುದು ನಮ್ಮ ಬ್ರಾಹ್ಮಣ ಸಮಾಜಕ್ಕೆ. ಇತಿಹಾಸದಲ್ಲಿ ಸ್ವತಂತ್ರ ಕಂಡ ಭಾರತದ ಇತಿಹಾಸದಲ್ಲಿ ಪ್ರಥಮ ಬಾರಿಗೆ ಬ್ರಾಹ್ಮಣರ ಒಂದು ಮಂತ್ರಿ ಇಲ್ಲರ ಯಾವುದಾದ್ರೂ ಕ್ಯಾಬಿನೆಟ್ ಆಗಿದ್ರೆ ಅದು ಮಾನ್ಯ ಡಿ.ಕೆ. ಶಿವಕುಮಾರ್ ಅವರ ಒಂದು ಸಚಿವ ಸಂಪುಟ. ಈ ನಿಟ್ಟಿನಲ್ಲಿ ಅಖಿಲ ಕರ್ನಾಟಕ ಬ್ರಾಹ್ಮಣ ಸಭಾದ ಆದೇಶದಂತೆ ಹಾಗೂ ನಮ್ಮ ಜಿಲ್ಲಾ ಬ್ರಾಹ್ಮಣ ಸಂಘದ ಅಧ್ಯಕ್ಷರಾದ ಶ್ರೀ ಪಾಂಡುರಂಗ ದೇಶಮುಖ್ ಅವರ ಒಂದು ನೇತೃತ್ವದಲ್ಲಿ ಇಂದು ನಾವು ಜಿಲ್ಲಾ ಬ್ರಾಹ್ಮಣ ಸಂಘ ಕಲಬುರಗಿ ವತಿಯಿಂದ ಈ ಒಂದು ಪ್ರತಿಭಟನೆಯನ್ನು ಹಮ್ಮಿಕೊಂಡು ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರವಾಗಿ ಮುಖ್ಯಮಂತ್ರಿಗಳಿಗೆ ಮನವಿಯನ್ನು ಸಲ್ಲಿಸ್ತಾ ಇರುವಂಥದ್ದು. ಮುಖ್ಯವಾಗಿ ಹೇಳಬೇಕಂದ್ರೆ ರಾಜ್ಯದ ಮುಖ್ಯಮಂತ್ರಿಗಳ ಗಮನಕ್ಕೆ ತರಬೇಕಾಗಿರುವಂಥದ್ದು, ಸುಮಾರು 9 ಬಾರಿ ಮಾನ್ಯ ನಮ್ಮ ಸಮಾಜದ ಹಿರಿಯರಂಥ ಆರ್ ವಿ ದೇಶಪಾಂಡೆ ಸಾಹೇಬರು ಶಾಸಕರಾಗಿ ತಮ್ಮ ಪಕ್ಷದ KPCC ಅಧ್ಯಕ್ಷರಾಗಿ ಅನೇಕ ಖಾತೆಗಳನ್ನು ಜವಾಬ್ದಾರಿಯನ್ನು ತೆಗೆದುಕೊಂಡು ಸಚಿವರಾಗಿ ಕೆಲಸ ಮಾಡುವಂಥ ಆರ್ ವಿ ದೇಶಪಾಂಡೆ ಅಂತ ಒಬ್ಬ ಹಿರಿಯರು ಕೇವಲ ನಮ್ಮ ಸಮಾಜಕ್ಕಷ್ಟೇ ಅಲ್ಲ ತಮ್ಮ ರಾಜ್ಯ ಕಾಂಗ್ರೆಸ್ ಸರ್ಕಾರಕ್ಕೆ ಹಿರಿಯರಾದ ಆರ್ ವಿ ದೇಶಪಾಂಡೆ ಅವರನ್ನ ಕಡೆಗಣಿಸಿರುವಂಥದ್ದು. ನಮ್ಮ ಸಮಾಜದ ಹಿರಿಮೆ ಮಾಜಿ ಮುಖ್ಯಮಂತ್ರಿಗಳಾದ ಗುಂಡೂರಾವ್ ಅವರ ಸುಪುತ್ರರಾದ ದಿನೇಶ್ ಗುಂಡೂರಾವ್ ಅವರು ಕೂಡ 6 ಬಾರಿ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿ ಗೆಲುವನ್ನು ಸಾಧಿಸಿ ಮಂತ್ರಿಯಾಗಿರ್ಬೋದು, KPCCಯ ಅಧ್ಯಕ್ಷರಾಗಿ ಸೇವೆಯನ್ನು ಸಲ್ಲಿಸಿ ಅನೇಕ ಸಚಿವರಾಗಿ ಕೂಡ ಅವರು ಕೆಲಸವನ್ನು ಮಾಡಿರುವಂಥದ್ದು. ಅವರನ್ನು ಕೂಡ ತಾವು ಕಡೆಗಣಿಸಿರುವುದು ನಮ್ಮ ಸಮಾಜಕ್ಕೆ ಬಹಳ ನೋವಾಗಿದೆ. ಇದೆಲ್ಲವನ್ನು ಹೊರತುಪಡಿಸಿ ಬೆಳಗಾವಿ ಜಿಲ್ಲೆಯ ಸೌದತ್ತಿ ಮತಕ್ಷೇತ್ರದ 2018ರಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಯಾಗಿ 23ರಲ್ಲಿ ಯುವ ಶಾಸಕರಾಗಿ ಹೊರಹೊಮ್ಮಿರುವಂಥ ಶ್ರೀ ವಿಶ್ವಾಸ್ ವೈದ್ಯ ಅವರನ್ನು ಕೂಡ ಒಂದು ಯುವಕ ಶಾಸಕರಾಗಿ ಅವರನ್ನು ಕಡೆಗಣನೆ ಮಾಡಿರುವಂಥದ್ದು ಕೂಡ ನಮ್ಮ ಸಮಾಜಕ್ಕೆ ಸಾಕಷ್ಟು ನೋವುಂಟು ಮಾಡಿದೆ. ದಯಮಾಡಿ ಮತ್ತೊಮ್ಮೆ ತಮಗೆ ನಾವು ಈ ಮೂಲಕ ಮನವಿ ಅಂತ ತಿಳ್ಕೊಬೋದು, ಆಗ್ರಹವನ್ನು ಮಾಡ್ತಾ ಇದ್ದೇವೆ. ದಯಮಾಡಿ ಯಾವುದೇ ತಪ್ಪುಗಳಾಗಿದ್ರೂ ಕೂಡ ಅದನ್ನು ಬದಲಾವಣೆ ಮಾಡಿ ಮಾನ್ಯ ಆರ್ ವಿ ದೇಶಪಾಂಡೆ ಸಾಹೇಬರಿಗಾಗಿರ್ಬೋದು, ದಿನೇಶ್ ಗುಂಡೂರಾವ್ ಅವರಿಗಿರ್ಬೋದು ಅಥವಾ ವಿಶ್ವಾಸ ವೈದ್ಯರಿಗೆ ಸಮಾಜಕ್ಕೆ ಎಲ್ಲ ಸಮಾಜಕ್ಕೂ ತಾವು ಮಂತ್ರಿ ಸ್ಥಾನ ನಿಗಮಂಡಳಿಯನ್ನು ಕೊಟ್ಟಿದ್ದೀರಿ. ನಾವು ಬೇರೆ ಸಮಾಜಕ್ಕೆ ಯಾರಿಗೂ ಹೆಸರು ತಗೋತಾ ಇಲ್ಲ, ಅವ್ರಿಗೆ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇವೆ. ತಾವೇ ಹೇಳೋರಿಗೆ ಸರ್ವರಿಗೂ ಏನು ಸಮಬಾಳು ಅಂತೀರಿ, ಆ ರೀತಿ ನಮ್ಮ ಬ್ರಾಹ್ಮಣ ಸಮಾಜಕ್ಕೂ ತಾವು ತೆಗೆದುಕೊಂಡು ಹೋಗುವಂಥ ಕೆಲಸವನ್ನು ಮಾಡಬೇಕು. ಇನ್ನು ಉಳಿದಂತೆ ಅನೇಕ ಸಮಾಜಗಳ ನಿಗಮ ಮಂಡಳಿಗೂ ಕೂಡ ಅಧ್ಯಕ್ಷನಾಗಿ ಮಾಡುವಂಥದ್ದು. ನಮ್ಮ ಸಮಾಜಕ್ಕೆ ಸಚಿವ ಸಂಪುಟದಲ್ಲಿ ಸ್ಥಾನ ಇಲ್ಲ, ಯಾವುದೇ ನಿಗಮ ಮಂಡಳಿಯನ್ನು ತಾವು ಕೂಡ ಕೊಟ್ಟಿಲ್ಲ. ಇನ್ನು ಮುಖ್ಯವಾಗಿ ಅದೇ ರೀತಿಯಾಗಿ ನಮ್ಮ ಕಲಬುರಗಿ ಜಿಲ್ಲೆಯದು ಅದೇ ಹಣೆಬರ. ಕಲಬುರಗಿ ಜಿಲ್ಲೆಯ ನಾಯಕ ನಮ್ಮ ಸಹೋದರರು ಕೇವಲ ಭಾರತೀಯ ಜನತಾ ಪಾರ್ಟಿ ಅಷ್ಟೇ ಅಲ್ಲ, ಕಾಂಗ್ರೆಸ್ದಲ್ಲಿ ಕೂಡ ಓಡಾಡ್ತಾ ಇರುವಂಥದ್ದು. ಈಗ ನಮ್ಮ ಕಲಬುರಗಿ ಜಿಲ್ಲೆಯಲ್ಲಿ ಕಲಬುರಗಿ ದಕ್ಷಿಣದಲ್ಲಿ ಅತಿ ಹೆಚ್ಚು ಬ್ರಾಹ್ಮಣ ಮತದಾರರಿರುವಂಥದ್ದು. ಇಲ್ಲಿ ಕೂಡ ಅನೇಕ ಜನ ಈಗಿರುವಂಥ ಶಾಸಕರ ಜೊತೆಯಲ್ಲಾಗಿರ್ಬೋದು, ಅವ್ರ ಚುನಾವಣೆಯಲ್ಲಾಗಿರ್ಬೋದು ಪಕ್ಷದಲ್ಲಿ ಗುರುತಿಸಿಕೊಂಡಿದ್ದಾರೆ. ಹಿಂದೆ ಭಾರತೀಯ ಜನತಾ ಪಕ್ಷದ ಸರ್ಕಾರ ಇದ್ದಾಗ ಮಾನ್ಯ ನಿಕಟಪೂರ್ವ ಶಾಸಕರ ನಮ್ಮ ನಾಯಕರಂಥ ದತ್ತಾತ್ರೇಯ ಪಾಟೀಲ್ ಅವರು ಶಾಸಕರಿದ್ದಂಥ ಸಂದರ್ಭದಲ್ಲಿ ಕಲಬುರಗಿ ನಗರಾಭಿವೃದ್ಧಿ ಪ್ರಾಧಿಕಾರಕ್ಕೆ ನಮ್ಮ ಸಮಾಜದವರಾದ ಶ್ರೀ ದಯಾನಂದ ಹಾಡಕರ್ ಆಗಿರ್ಬೋದು, ಅವಿನಾಶ್ ಕುಲಕರ್ಣಿ ಆಗಿರ್ಬೋದು, ವಿದ್ಯಾಸಾಗರ್ ಕುಲಕರ್ಣಿ ಅವರನ್ನು ಚೇರ್ಮನ್ ಆಗಿ ಮಾಡಿರುವಂಥದ್ದು. ಅದೇ ರೀತಿಯಾಗಿ ಶ್ರೀಮತಿ ಶೋಭಾ ಗುರಾಜ್ ದೇಸಾಯಿ ಅವರನ್ನ ಪಾಲಿಕೆಯ ಸದಸ್ಯರನ್ನಾಗಿ ಮಾಡಿ ಇವತ್ತು ಭಾರತೀಯ ಜನತಾ ಪಕ್ಷ ಅಧಿಕಾರ ಕೂಡ ಇಲ್ಲಾಂದರೆ ನಮ್ಮ ಸಮಾಜಕ್ಕೆ ಒಂದು ಗೌರವವನ್ನು ಕೊಡಬೇಕಂತ ಹೇಳಿ ಕಲಬುರಗಿ ಇತಿಹಾಸದಲ್ಲಿ ಮಹಾನಗರ ಪಾಲಿಕೆಗೆ ಒಬ್ಬ ಬ್ರಾಹ್ಮಣ ಸಮಾಜದ ಮಹಿಳೆಯನ್ನು ವಿರೋಧ ಪಕ್ಷದ ನಾಯಕಿಯನ್ನು ನೇಮಕ ಮಾಡಿರುವಂಥದ್ದು. ಅದೇ ನಿಟ್ಟಿನಲ್ಲಿ ಈಗ ನಮ್ಮ ಇರುವಂಥ ಬ್ರಾಹ್ಮಣ ಅಭಿವೃದ್ಧಿ ಮಂಡಳಿ ಹಿಂದೆ ನಮ್ಮ ಸರ್ಕಾರ ಭಾರತೀಯ ಜನತಾ ಪಾರ್ಟಿಯ ಸರ್ಕಾರ ಇದ್ದಾಗ ನಮ್ಮ ಕಲ್ಯಾಣ ಕಡೆಗೆ ಕಲಬುರಗಿ ಪರಿಸ್ಥಿತಿಯಲ್ಲಿ ನಮ್ಮ ಜಗದೀಶ್ ಅಣ್ಣ ಹುಣಗುಂದವರು ಇಲ್ಲಿಂದ ನಿರ್ದೇಶಕರಾಗಿದ್ದರು. ತಮ್ಮ 3.5 ವರ್ಷ ಆದರೂ ಕೂಡ ಬ್ರಾಹ್ಮಣ ಅಭಿವೃದ್ಧಿ ನಿಗಮಕ್ಕೆ ಬ್ರಾಹ್ಮಣರಿಗೆ ಅಧ್ಯಕ್ಷ ಮಾಡಿರಿ, ಇನ್ನೂ ಯಾರನ್ನೂ ಸದಸ್ಯರನ್ನ ಮಾಡಿದ್ರೆ ಕಲಬುರಗಿಯವರಿಗಂತೂ ಗಮನೇ ಹರಿಸಿಲ್ಲ. ದಯಮಾಡಿ ಇದೆಲ್ಲ ಆಗಲಿ ಮುಂದಿನಿಂದ ನಾವು ಉಗ್ರ ಹೋರಾಟ ಮಾಡ್ತೀವಿ. ದಯಮಾಡಿ ಬ್ರಾಹ್ಮಣರಿಗೆ ಪ್ರಾತಿನಿಧ್ಯ ನೀಡಬೇಕು, ಬ್ರಾಹ್ಮಣರನ್ನು ತಮ್ಮ ಜೊತೆ ತೆಗೆದುಕೊಂಡು ಹೋಗುವ ಕೆಲಸವನ್ನು ಮಾಡಬೇಕು. ನಮ್ಮದು ಒಂದೇ ಉದ್ದೇಶ, ಸರ್ವೇ ಜನ ಸುಖಿನೋ ಭವಂತು ಅನ್ನೋದು ನಮ್ಮ ಸಮಾಜದ ಉದ್ದೇಶದ. ಎಲ್ಲ ಸಮಾಜದವರಿಗೆ ಮಾಡಿದ್ರು ಕೂಡ ಅಭಿನಂದನೆ ಹೇಳ್ತೀವಿ. ಅದೇ ರೀತಿ ನಮ್ಮ ಬ್ರಾಹ್ಮಣ ಸಮಾಜಕ್ಕೂ ತಾವು ಗೌರವ ಕೊಡಬೇಕಂತ ಬ್ರಾಹ್ಮಣ ಸಮಾಜಕ್ಕೆ